ಶಬಾಷ್, ವೆರಿ ಗುಡ್ ರಾಕ, ವೆರಿ ಗುಡ್. ಅನ್ಕೊಂಡ್ ಕೆಲಸ ಅನ್ಕೊಂಡ್ ಹಾಗೆ ಮಾಡು ನೀನು. ಅಪ್ರತಿಮ ವೀರನ ಸರಿ. ತಗೋ ನನ್ನ ಕಾಣಿಕೆ. ಬಾಸ್, ನಾನು ಮಾಡಿರೋ ಈ ಕೆಲಸಕ್ಕೆ ನೀವು ಕೊಡ್ತಾ ಇರೋದು ಬಹಳ ಕಡಿಮೆ. ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ರಾಕ. ನೀನೇನೋ ಸುಲಭವಾಗಿ ಕೊಲೆ ಮಾಡಿ ಹಣ ದೋಚ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಇದ್ರ ಕ್ಲೂ ಸಿಕ್ಕಿ ನಾಳೆ ನಾ ಸಿಕ್ಕಾಕೊಂಡ್ರೆ ನನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಇದರ 2ರಷ್ಟು ಹಣ ಖರ್ಚು ಮಾಡ್ಬೇಕಾ ಬರುತ್ತೆ. ನನಗೇನೋ ಪೊಲೀಸ್ ಇಲಾಖೆಯಲ್ಲಿ ಇನ್ಫ್ಲೂಯೆನ್ಸ್ ಇರೋ ಅಧಿಕಾರಿಗಳಿದ್ದಾರೆ, ಪರವಾಗಿಲ್ಲ. ಆದ್ರೆ ನೀನು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕಾಗಿ ಬರುತ್ತೆ. ಒಟ್ಟಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಸುಮ್ಮನೆ ಕಲ್ತ್ಕೋ. ಆ ಅಪರಾಧಿನ ನಾನ್ ನೋಡ್ಕೋತೀನಿ. ಗಿರಿಧರ್ ಶರ್ಮನ ಕೊಲೆ ಮಾಡಿರೋ ಆ ಕೊಲೆ ಪಾತಕ ನಮ್ಮಿಂದ ತಪ್ಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಅವನ್ ಪತ್ತೆ ಮಾಡೇ ಮಾಡ್ತೀನಿ ಅಂತ ಆ ವಿಭಾಗದ DSP ಆಗಿರೋ ನಾನು ನಿಮ್ಗೆ ಆಶ್ವಾಸನೆ ನೀಡ್ತಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ DSP ಸಾಹೇಬ್ರೆ. ಬರ್ತಾ ಬರ್ತಾ ನಿಮ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಭರವಸೆನೇ ಇಲ್ದಾಗ ಆಗ್ತಾ ಇದೆ. ವಾಟ್ ಯು ಮೀನ್? ತಪ್ಪು ತಿಳ್ಕೊಬೇಡಿ. ಈ ಮೊದಲೇ 3-4 ಕೊಲೆ ಆದಾಗ್ಲೂ ನೀವಿದೇ ಭರವಸೆನೇ ಕೊಟ್ಟಿದ್ರಿ. ಇಲ್ಲ ಅಂತ ಹೇಳ್ತಿಲ್ವಲ್ಲ ಮಿಸ್ಟರ್ ದೀನದಯಾಳು. ಆ ಎಲ್ಲಾ ಕೇಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡೆಫಿನೆಟ್ಲಿ ವಿ ವಿಲ್ ಕ್ಯಾಚ್ ದಿ ಕಲ್ಪ್ರಿಟ್ಸ್. ಅಪರಾಧಿಗಳನ್ನ ಪತ್ತೆ ಮಾಡೋದ್ರಲ್ಲಿ ಬರೀ ನಮ್ಮ ಡಿಪಾರ್ಟ್ಮೆಂಟಿನ ಪ್ರಯತ್ನ ಮಾತ್ರ ಸಾಲದು. ಅದಕ್ಕೆ ಸಾರ್ವಜನಿಕರ ಸಹಾಯ ಅತ್ಯಗತ್ಯ. ಮಿಸ್ಟರ್ ಸುಭಾಷ್, ಈ ಕೇಸಿನ ಬಗ್ಗೆ ನೀವೇನ್ ತೀರ್ಮಾನ ಮಾಡಿದಿರಿ? ಸರ್, ಯಾವುದೇ ತೀರ್ಮಾನ ಹೇಳೋಕ್ ಮುಂಚೆ ಯೋಚನೆ ಮಾಡೋದು ಒಳ್ಳೇದು. ಯಾಕಂದ್ರೆ ಅಷ್ಟು ಡೇರ್ ಡೇವಿಲ್ ಆಗಿ ಹಾಡಾಗ್ಲಲ್ಲೇ ಒಬ್ಬ ವ್ಯಕ್ತಿನ ಕೊಲೆ ಮಾಡಿದಾನಂದ್ರೆ ಆ ಅಪರಾಧಿ ಹಿಂದೆ ಒಂದು ದೊಡ್ಡ ಪ್ರಭಾವಶಾಲಿ ಗುಂಪೇ ಇರಬೇಕು ಅಂತ ನನಗನ್ನಿಸ್ತಾ ಇದೆ. ಸರ್, ಅವನೆಂಥ ವ್ಯಕ್ತಿನೇ ಆಗಿರ್ಲಿ, ಅವನ್ ಬಿಡ್ಕೊಡ್ದು. ಅವನ್ ಕೈಗೆ ಕೋಳ ಹಾಕಿಸ್ಲೇಬೇಕು. ಯಾಕಂದ್ರೆ ಇದು ನಿಮ್ಮ ಮರ್ಯಾದೆ ಪ್ರಶ್ನೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನ್ ಸರ್ ಅದು? ವರ್ಕ್ ಈಸ್ ವರ್ಷಿಪ್ ಅಂತ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿನ ಈ ಕೇಸ್ ಅಟೆಂಡ್ ಮಾಡೋದಕ್ಕೆ ಆರಿಸಿದ್ದೀನಿ. ನಮ್ಮ ದೇಶಕ್ಕೆ ಕೊಹಿನೂರ್ ವಜ್ರ ಹೇಗೋ ಹಾಗೆ ಆತ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅಮೂಲ್ಯವಾದ ರತ್ನ. ಯಾರಾತ? ಎಲ್ಲಿದ್ದಾನೆ? ಸ್ಪೆಷಲ್ ಟ್ರೈನಿಂಗ್ ಮುಗಿಸ್ಕೊಂಡು ನಾಳೆ ಇಲ್ಲಿ ಬರ್ತಿದ್ದಾನೆ. ಹಲೋ, ತಾವು ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ಈ ಬಾರ್ಡ್ರಿಗೆ ನಾವೇ ಗಾರ್ಡು. ತಾವ್ಯಾರು ಅಂತ ತಿಳ್ಕೊಬೋದಾ? ಓಹೋ, ಈ ಕಾಕಿ ಬಟ್ಟೆ ನೋಡಿದ್ಮೇಲೂ ನನ್ನ ಅಟ್ಯಾಕ್ ಮಾಡಿದ್ರಲ್ಲ, ಗ್ರೇಟ್. ಬಂದೆ. ಈ ಜುಜುಬಿ ಗ್ಯಾಂಗ್ ಎಲ್ಲ ನೀನೇನ ದಾದ? ಇವ್ರನ್ನೆಲ್ಲ ಚೆಚ್ ಹಾಕಿದ ಮಾತ್ರಕ್ಕೆ ನೀನ್ ದೊಡ್ಡ ವೀರ ಅಂತ ಅನ್ಕೊಂಡ್ಯಾ? ತಾಕತ್ತಿದ್ರೆ ನನ್ನ ಹತ್ರ ಕೈ ಮಿಲಾಯಿಸಿ ನೋಡೋಣ. ನಿನ್ನೇಟ್ ನಾ ನೋಡಿದೀನಿ. ಅದ್ ನನಗ್ ಬಿದ್ರೆ ನಾನೆಲ್ಲೋ ಹೋಗಿ ಬಿದ್ದಿರ್ತೀನಿ. ಮನೆಯವ್ರು ಹುಡುಕ್ಬಾರ್ದಲ್ಲ, ಅದಕ್ಕೆ ಅಡ್ರೆಸ್ ಕೊಟ್ಟಿರ್ತೀನಿ. ಅಲ್ಲಿಗೆ ನನ್ನ ಪೋಸ್ಟ್ ಮಾಡ್ಬಿಡು. ಸರ್, ನೀವು? ಎಸ್ ಮಿಸ್ಟರ್ ವಿಜಯ್, ಅವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ನವ್ರೆ. ಓ, ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದೊಂದು ಸ್ಮಾಲ್ ಟೆಸ್ಟ್. ಯು ಆರ್ ಎ ರೈಟ್ ಪರ್ಸನ್. ರೈಟ್ ಆರ್ ರಾಂಗ್ ಅಂತ ವಿಮರ್ಶೆ ಮಾಡ್ತಾ ಕಾಲಹರಣ ಮಾಡೋದಕ್ಕಿಂತ ಕಾರ್ಯಪ್ರವೃತ್ತರಾಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮಿಸ್ಟರ್ ಸುಭಾಷ್, ಮಿಸ್ಟರ್ ವಿಜಯ್, ಯೂನಿಫಾರ್ಮ್ ಹಾಕೊಂಡ್ರೆ ಮಾತ್ರ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಮಾಡಬಾರದು ಅನ್ನೋದು ಮುಖ್ಯ ಅಲ್ಲ. ಕಬ್ಬಿಣದ ತೆರೆ ಹಿಂದೆ ಅಡಗಿರ್ತಕ್ಕಂಥ ಅಪರಾಧಿಗಳನ್ನ ಪತ್ತೆ ಮಾಡಿ ಶಿಕ್ಷಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿಯಾಗಿರ್ಬೇಕು. ಸೊ ನೀವು ಯೂನಿಫಾರ್ಮ್ ಹಾಕೊಳ್ಳೇಬೇಕು ಅಂತ ನಾನು ಇನ್ಸಿಸ್ಟ್ ಮಾಡೋದೇ ಇಲ್ಲ. ಯು ಕ್ಯಾನ್ ಪ್ರೊಸೀಡ್ ಬೋಲ್ಡ್ಲಿ. ಥ್ಯಾಂಕ್ ಯು ಸರ್.
ಬೈ ದ ಬೈ ಮಿಸ್ಟರ್ ವಿಜಯ್, ಇವರು ಮಿಸ್ಟರ್ ದೀನ್ ದಯಾಳು ಅಂತ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್, ಮೇಲಾಗಿ ಗಣ್ಯ ವ್ಯಕ್ತಿ, ಸಮಾಜ ಸುಧಾರಕರು, ನಮ್ಮ ಪೊಲೀಸ್ ಕಲ್ಯಾಣ ಸಮಿತಿಗೆ ಲಕ್ಷಾಂತರ ರೂಪಾಯಿ ದಾನ ಕೊಟ್ಟಿರೋ ಧರ್ಮಾತ್ಮರು. ಪ್ಲೀಸ್ ಟು ಮೀಟ್ ಯು ಮಿಸ್ಟರ್ ವಿಜಯ್. ಸೊ ಡು ಐ ಸರ್. ಮಿಸ್ಟರ್ ವಿಜಯ್, ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಧಾರಾಳ ಮಾಡ್ಕೊಡ್ತೀನಿ. ಹಣದ ಸಹಾಯ ಕೇಳೋಣ ಅಂದ್ರೆ ಸರ್ಕಾರ ನನಗೆ ಸಂಬಳ ಕೊಡುತ್ತೆ. ಟ್ರಾನ್ಸ್ಫರ್ ಅದು ಇದು ಕೇಳೋಣ ಅಂತಂದ್ರೆ ಶೆಟ್ಟಿ ಬೀಡ್ ಬಿಟ್ಟಲೆ ಪಟ್ನ ಅನ್ನೋ ಗುರಿ ನಂದು. ಸದ್ಯಕ್ಕೆ ನನಗೆ ನಿಮ್ಮಿಂದ ಆಗ್ಬೇಕಾಗಿರೋ ಸಹಾಯ, ಈಗ ನೀವು ಅರೆಸ್ಟ್ ಆಗ್ಬೇಕು. ಅಂದ್ರೆ ನೀವು ನನ್ನ ಸ್ನೇಹದಲ್ಲಿ ಅರೆಸ್ಟ್ ಆಗ್ಬೇಕು ಅಂತ ಹೇಳಿದೆ. ಸರಿಯಾದ ಆಟಂ ಬಾಂಬ್ ಹಾಕಿದ್ರಿ ಬಿಡಿ ಮಿಸ್ಟರ್ ವಿಜಯ್. ನಮಸ್ಕಾರ ಸರ್, ನನ್ನ ಹೆಸರು ಪೋ ಬೊಮ್ಮಣ್ಣ ಸರ್. ನಮಸ್ಕಾರ ಸರ್, ನನ್ನ ಹೆಸರು ತಿಮ್ಮಣ್ಣ ಅಂತ ಸರ್. ನಾನೇ ನಿಮ್ಮ ಹೆಸರು ಕೇಳಿದ್ನ? ಇಲ್ಲ ಸರ್. ಮತ್ತೆ ಅದೇ ತಾವು ರೈಲ್ವೆ ಗಾರ್ಡನ್ ಕರ್ಕೊಂಡ್ ಬರೋದಕ್ಕೆ ಫೋನ್ ಮಾಡಿದ್ರಿ. ಕರ್ಕೊಂಬಂದ್ರ? ಕರ್ಕೊಂಡ್ ಬಂದಾಯ್ತು. ಹೆಂಗು ನಮ್ ಸ್ಟೇಷನ್ ಹೊಸದಾಗಿ ಬಂದಿದ್ದೀರಲ್ಲ, ನಮ್ ಪರಿಚಯ ನಾವೇ ಮಾಡ್ಕೊಂಡ್ ಬಿಟ್ಟಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರೈಲ್ವೆ ಗಾರ್ಡ್ ಮುನಿಯಪ್ಪ ಅಂತ. ಏ ಸಾಹೇಬ್ರು, ನಿನ್ನ ಹೆಸರು ಕೇಳಿದ್ರು? ನನ್ನ ಹೆಸರೇ ರೈಲ್ವೆ ಗಾರ್ಡ್ ಮುನಿಯಪ್ಪ ಅಂತ ಸರ್. ಅಲ್ವೋ, ನಿನ್ನ ಹೆಸರಲ್ಲಿ ರೈಲ್ ಸೇರ್ಕೋತಲ್ಲ, ಅದೇನ್ ವಿಷಯ ಅಂತ ಮೊದ್ಲದ್ರ ವಾಂತಿ ಮಾಡೋ ಸರ್. ಎಷ್ಟೋ ಕಾರು ವ್ಯಾನು ಎಲ್ಲ ನಮ್ ಗೇಟಿಂದ ಹೋಗುತ್ತೆ ಬರುತ್ತೆ. ಆದ್ರೆ ಹೋದ್ ಸೋಮವಾರ ಸರ್, ಒಂದ್ ಫಾರಿನ್ ಕಾರು ಬುರ್ರ ಅಂತ ಹೋಯ್ತು ಸರ್. ಅದರಿಂದೇನೆ ಒಂದು ಅಂಬಾಸಿಡರ್ ಕಾರು ಸರ್ ಅಂತ ಹೋಯ್ತು ಸರ್. ಬಿಡಿ ಸೇತಾ ನಿಂತಿದ್ ನಾನು ತಕ್ಷಣ ನಂಬರ್ ನೋಟ್ ಮಾಡ್ಕೊಂಡೆ ಸರ್. ಆ ಜಾಗದಾಗೆ ಆಕ್ಸಿಡೆಂಟ್ ಆದ್ಮೇಲೆನೆ ಈ ಎರಡು ಕಾರ್ಗೂ ಏನೋ ಸಂಬಂಧ ಐತೆ ಅಂತ ನನ್ಗೆ ಅನುಮಾನ ಬಂತು ಸರ್. ಕಾರ್ ನಂಬರ್ ಏನು? ಕಾರ್ ನಂಬರು CAC 1395. ಚೆನ್ನಾಗಿ ಉಜ್ಜು. ನಮಸ್ಕಾರ ಸರ್. ರಿಪೇರಿನ ರೀಪೇಂಟಿಂಗ್? ಎರಡನ್ನೂ ಮಾಡ್ತಾ ಇದೀವಿ ಸರ್. ಈ ಕಾರ್ ಓನರ್ ಯಾರು? ಅದು ಮೊನ್ನೆ ತಾನೇ ಗೋವಾದಿಂದ ತಂದು ಆಲ್ಟ್ರೇಷನ್ ಮಾಡ್ತಾ ಇದೀವಿ ಸರ್. ಲಾಕಪ್ ಮಾಡಿದ್ದೀರಾ? ಈಗ ನೀವು ನಿಜ ಹೇಳದೆ ಹೋದ್ರೆ ಈ ಅಂಬಾಸಿಡರ್ ಗಾಡಿ ತರಾನೇ ನಿಮ್ ಬಾಡಿ ಆಗತ್ತೆ. ಹೇಳ್ರು. ನಿಜ ಹೇಳ್ಬಿಡ್ತೀವಿ ಸರ್, ಹಂಗೆಲ್ಲ ಮಾಡ್ಬಿಡಿ. ಈ ಕಾರು ಕೀರ್ತಿರಾಜ್ ಅನ್ನೋದು ಸರ್. ಕೀರ್ತಿರಾಜ್ ನೀವೇ ತಾನೆ? ಹೌದು. ನನ್ನಿಂದ ಏನಾಗಬೇಕಾಗಿತ್ತು? CAC 1395 ಕಾರ್ ನಿಮ್ದೇ ತಾನೆ? ಕಾರ್ ಕಳೆದು ಹೋಗಿದೆ ಅಂತ ಒಂದ್ ವಾರದ ಹಿಂದೆನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ. ಗಿರಿಧರ್ ಶರ್ಮಾ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ನಿಮಗ್ ಗೊತ್ತು ತಾನೆ? ಬಿಸ್ನೆಸ್ ಅಲ್ಲಿ ನಾವಿಬ್ರು ಆಗಾಗ್ಗೆ ಮೀಟ್ ಆಗ್ತಾ ಇರ್ತೀವಿ. ಈಗ ನಾನು ಅವ್ರನ್ನ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ. ನಾನು ಅವ್ರನ್ನ ಒಂದ್ ವಾರದ ಹಿಂದೆ ನೋಡಿದ್ದೆ. ಅದಾದ್ಮೇಲೆ ಯಾಕೆ ಅವ್ರು ನೋಡಕ್ ಸಾಧ್ಯ ಆಗ್ಲಿಲ್ಲ. ಸುಳ್ಳು. ನೀನ್ ಅವ್ರನ್ನ ಕೊಲೆ ಮಾಡಿದ್ಯಾ? ನೀವೇನು ಹೇಳ್ತಾ ಇದ್ದೀರಾ? ಎಸ್, ನೀನೇ ಈ ಕೊಲೆ ಮಾಡಿದ್ದು. ಮಿಸ್ಟರ್ ಗಿರಿಧರ್ ಶರ್ಮಾ 8ನೇ ತಾರೀಕು 10 ಲಕ್ಷ ರೂಪಾಯಿನ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಹೊರಟಿದ್ದಾಗ ನೀನ್ ಅವ್ರನ್ನ ಫಾಲೋ ಮಾಡಿ ರೈಲ್ವೆ ಗೇಟ್ ದಾಟಿದ ಮೇಲೆ ಅವ್ರನ್ನ ಶೂಟ್ ಮಾಡಿ ಕೊಂದು ಹಣ ದರೋಡೆ ಮಾಡಿದ್ದಲ್ದೆ ನಿನ್ನ ಕಾರ್ನ ಆಕ್ಸಿಡೆಂಟ್ ಮಾಡ್ದಾಗ ಮಾಡಿ ಬಿಸಾಡ್ದೆ. ಲುಕ್ ಮೇನ್, ಇವನು ವಿಜಯ್. ನನ್ನ ಹತ್ರ ಸುಳ್ಳು ನಾಟಕ ಯಾವ್ದು ನಡೆಯಲ್ಲ. ಗಾಟ್ ಇಟ್? ಸರ್, ನಿಜ ಹೇಳ್ಬಿಡಿ ಸರ್. ನೀವು ನನ್ನ ಮಾತು ಸ್ವಲ್ಪ ನಂಬಿ ಸರ್. ಆ 10 ಲಕ್ಷ ರೂಪಾಯಿನ ಲಪ್ಟಾಯಿಸಕ್ ನಾನು ಗಿರಿಧರ್ ಶರ್ಮಾ ಅವ್ರ ಕಾರ್ನ ಫಾಲೋ ಮಾಡ್ಕೊಂಡೋಗಿದ್ದೇನೋ ನಿಜ. ಆದ್ರೆ ಅವತ್ತು ಹಾಳಾದ ಕಾರು ಇಂಥ ಟೈಮಲ್ಲಿ ಕೈ ಕೊಡ್ತಿದೆ. ಓ, ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನನ್ನನ್ನ ಯಾರೋ ಪುಣ್ಯಾತ್ಮರು ಆಸ್ಪತ್ರೆ ಸೇರಿಸಿದ್ರು. ಆದ್ರೆ ನನ್ನ ಹೆಸರಲ್ಲಿ ದರೋಡೆ ಮಾಡಿದ್ದು ಅಲ್ಲದೆ ನನ್ನ ಕಾರನ್ನ ಆಕ್ಸಿಡೆಂಟ್ ಮಾಡಿದ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಈ ನಿಮ್ ಕಥೆನ ಕೇಳಕ್ಕೆ ವಿಮರ್ಶೆ ಮಾಡೋಕೆ ಕೋರ್ಟ್ ಇದೆ. ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇದ್ರಲ್ಲಿ ನಿಮ್ ಕೈವಾಡ ಇರೋ ಆಗಿದೆ. ಅದಕ್ಕೆ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಶಭಾಷ್ ವಿಜಯ್, ನೀನ್ ಮಹಾ ಪ್ರಚಂಡ ಅಂತ ನಿರೂಪಿಸ್ಬಿಟ್ಟೆ. ಅಂದ್ರೆ
ಇನ್ನ ಕೀರ್ತಿರಾಜ್ ಕತೆ ಗೊಟ್ಟಕ್ಕಂದಾಗೆ ಅಲ್ವಾ ಬಾಸ್? ಬರೀ ಗೋಟಕ್ಕಲ್ಲ, ಸ್ಟ್ರೈಟ್ ಗೋಕರ್ಣನೇ. ಇನ್ನು ಕೋರ್ಟ್ನಲ್ಲಿ ಗಿರಿಧರ್ ಶರ್ಮಾ ಕೊಲೆನ ಕೀರ್ತಿರಾಜೇ ಮಾಡಿದಾನೆ ಅಂತ ತೀರ್ಮಾನ ಆಗತ್ತೆ. ಅವನಿಗೆ ಗಲ್ಲು ಶಿಕ್ಷೆನೂ ಸಿಗತ್ತೆ. ರಾಕಾ, ಬಾಸ್, ಐ ಅಪ್ರಿಶಿಯೇಟ್ ಯುವರ್ ಡೇರ್ನೆಸ್. ನನ್ನ ಶತ್ರು ಒಬ್ಬ ನನ್ನಿಂದ ದೂರ ಆಗೋ ಹಾಗೆ ಮಾಡಿ ನಿನ್ನ ಸಾಹಸಕ್ಕೆ ಇದು ನನ್ನ ಸಣ್ಣ ಕಾಣಿಕೆ. ಕೀಪ್ ದಿಸ್ ಅಸ್ ಎ ಸೀಕ್ರೆಟ್. ಹಾ ಬಾಸ್